ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನು ಹಿಂಪಡೆದಿರ್ತಕ್ಕಂಥ ಕುರಿತಾಗಿ ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಮೂಲಭೂತ ಸೌಕರ್ಯಗಳ ಕೊರತೆಯ ಕಾರಣವನ್ನು ಒಡ್ಡಿ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ 9 ವಿಶ್ವವಿದ್ಯಾಲಯಗಳಾಗಿರ್ತಕ್ಕಂಥ ಹಾಸನ್, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟ್, ಮಹಾರಾಣಿ ಕ್ಲಸ್ಟರ್, ಮಂಡ್ಯ, ನರಪತಂಗ ವಿಶ್ವವಿದ್ಯಾಲಯಗಳನ್ನು ಇರತಕ್ಕಂಥದ್ದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಅಥಣಿ ತಹಸೀಲ್ದಾರರ ಮೂಲಕ ಮನವಿ ಪತ್ರವನ್ನು ಕೂಡ ನೀಡಿರ್ತೇವೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಸಿಂದ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇವತ್ತಿನ ಅಸ್ತಿತ್ವದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ಕಾರಣಕ್ಕಾಗಿ ಭಾಳಷ್ಟು ಆಡಳಿತಾತ್ಮಕ ಸಮಸ್ಯೆಗಳನ್ನು ಕೂಡ ಮಕ್ಕಳು ಎದುರಿಸ್ತಾ ಇದ್ದಾವೆ. USMSನಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಪರೀಕ್ಷಾ ದಿನಾಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ವಿಶ್ವವಿದ್ಯಾಲಯ ಆಗೋದ್ರ ಮೂಲಕ ಆಡಳಿತಾತ್ಮಕವಾಗಿ ಸುಧಾರಣೆ ಆಗ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ ನೆಲಕುವಷ್ಟು ಸಮೀಪದಲ್ಲಿರಬೇಕಂತ ಅಪೇಕ್ಷೆ. ಇವತ್ತು ಕೆಲವೊಂದಿಷ್ಟು ವಿಶ್ವವಿದ್ಯಾಲಯಗಳು ವಿದ್ಯಾರ್ಥಿಗಳಿಗೆ 200 ಕಿಲೋಮೀಟರ್ ದೂರದಲ್ಲಿ ಅಂತರವನ್ನು ಕ್ರಮಿಸಿ ವಿಶ್ವವಿದ್ಯಾಲಯಕ್ಕೆ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಬೇಕಂತ ಅನಿವಾರ್ಯತೆ ಇರೋ ಕಾರಣಕ್ಕೋಸ್ಕರ ಹಿಂದಿನ ಸರ್ಕಾರಗಳು ಈ ವಿಶ್ವವಿದ್ಯಾಲಯಗಳು ಎಲ್ಲ ವಿದ್ಯಾರ್ಥಿಗಳಿಗೆ ನೆಲಕಲಿ ಅಂತ ಹೇಸಿಂದ ಸುಮಾರು 9 ವಿಶ್ವವಿದ್ಯಾಲಯಗಳು ಮಾಡಿರ್ತಕ್ಕಂಥದ್ದು. ಆ 9 ವಿಶ್ವವಿದ್ಯಾಲಯಗಳು ಬೀದರ್ ವಿಶ್ವವಿದ್ಯಾಲಯ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಹಿಂಪಡಿತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಥಣಿ ಘಟಕದಿಂದ ನಾವು ವಿಶ್ವವಿದ್ಯಾಲಯವನ್ನು ಹಿಂಪಡಿತಕ್ಕಂಥ ಆದೇಶವನ್ನು ರದ್ದುಗೊಳಿಸಲಿ ಅಂತ ಹೇಸಿಂದ ತಹಸೀಲ್ದಾರ್ ಮೂಲಕ ಕಳಿಸಿರ್ತಕ್ಕಂಥದ್ದಿರುತ್ತದೆ. ನಾನು ರಾವ್ಸಾಬ್ ಅಂಬಿ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ, ನಗರ, ಅಥಣಿ. BJP ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 10 ವಿಶ್ವವಿದ್ಯಾಲಯಗಳನ್ನು ಕರ್ನಾಟಕದಲ್ಲಿ ಮಾಡಬೇಕಂತೇಳಿ ಪ್ರಸ್ತಾವನೆ ಸಲ್ಲಿಸಿ ಇದನ್ನು ಮಾಡಿದರು. ಆದರೆ ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ ಆ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕಂತೇಳಿ ಇವತ್ತಿನ ದಿವಸ ಏನು ತೀರ್ಮಾನ ತೊಗೊಂಡಿದ್ದಾರೆ ಅದು ಇಡೀ ರಾಜ್ಯದಲ್ಲಿ ಒಂದು ಅತ್ಯಂತ ದುಃಖದ ಸಂಗತಿ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಈ ಮಾಧ್ಯಮದ ಮೂಲಕ, ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ಈ ವಿದ್ಯಾರ್ಥಿಗಳ ಶಿಕ್ಷಣದ ಹಿತದೃಷ್ಟಿಯಿಂದ ಈ ಮಸೂದೆಯನ್ನು ಹಿಂಪಡಿಬೇಕಂತ ಹೇಳಿ ಅವರಲ್ಲಿ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡುತ್ತೇನೆ. ರಜಾಕ್ ಮುಲ್ಲಾ, KPC ಸಂಯೋಜಕರು, ಬೆಂಗಳೂರು. ಗಡಿಭಾಗ ಪ್ರದೇಶ ಇರೋದ್ರಿಂದ ಎಲ್ಲ ಅತಿ ಹೆಚ್ಚಿನ ಸಂಖ್ಯೆ ಬಡವರಾಗಿದ್ದಾರೆ. ಮತ್ತು ಕಾಲೇಜು ಹೋಗೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಯೂನಿವರ್ಸಿಟಿ ಹೋಗೋದು ಭಾಳ ತೊಂದರೆ ಆಗ್ತಾ ಇದೆ. ಇಲ್ಲಿಂದ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಒಂದು ದಿವಸ 200 ಕಿಲೋಮೀಟ್ರ್ ತಿರುಗಾಡಿ ಹೋಗ್ಬೇಕಪ್ಪ ಅಂದ್ರೆ ಒಂದು ದಿವಸ ಹೋಗುತ್ತೆ. ವಿದ್ಯಾರ್ಥಿ ದೃಷ್ಟಿಕೋನ ಇಟ್ಕೊಂಡು ಹಿಂದಿನ ಸರ್ಕಾರಗಳು 9 ಯೂನಿವರ್ಸಿಟಿಗಳನ್ನು ಚಾಲನೆಯಲ್ಲಿ ಮಾಡಿತ್ತು. ಬಟ್ ಇವಾಗ ಬಂದಂಥ ಸರ್ಕಾರ ಅದೇನೋ ಯೋಚನೆ ಮಾಡಲಾರ್ದೆ ತರಾತುರಿಯಲ್ಲಿ ಡಿಸಿಷನ್ ತೊಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿ ಹಾಗೆ ಉಳಿದು ಬಿಟ್ಟಿದೆ. ಬಾರ್ಗಳನ್ನು ಕ್ಲೋಸ್ ಮಾಡೋದು ಬಿಟ್ಟು ಯೂನಿವರ್ಸಿಟಿಗಳನ್ನು ಕ್ಲೋಸ್ ಮಾಡ್ತಾ ಇದೆ. ಇದ್ರ ವಿಚಾರ ಏನಪ್ಪಾ ಅಂದರೆ ನಮ್ಮ ಅಭಿವೃದ್ಧಿ ಕಡೆ ಗಮನ ಹರಿಸೋದು ಬಿಟ್ಟು ಹಿಂದಿನ ಸರ್ಕಾರ ಚಾಲನೆ ಮಾಡಿದಂಥ ಯೂನಿವರ್ಸಿಟಿಗಳು ಚಾಲನೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಒಗ್ಗಟ್ಟುಗೂಡಿಸಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ರಸೂಲ್ ಮುಲ್ಲಾ, ಅಥಣಿ ಘಟಕ. ಇವಾಗ ಕರ್ನಾಟಕ ಸರ್ಕಾರ ಏನು 9 ವಿಶ್ವವಿದ್ಯಾಲಯಗಳನ್ನ ಮುಚ್ಚೋಕ್ಕೆ ಏನು ಆದೇಶ ಹೊರಡಿಸಿದಿಲ್ಲ. ಇದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಾವೆ. ಯಾಕಂದ್ರೆ ಒಂದು ಊರಿಂದ ನಾವು ಹೋಗ್ಬೇಕಂದ್ರೆ ಜಿಲ್ಲಾದಂತೆ ಹೋಗ್ಬೇಕಂದ್ರೆ 200 ಕಿಲೋಮೀಟ್ರ್ ತನಕ ಹೋದ್ರೆ ನಮ್ದು ಒಂದು ದಿನದ್ದೆಲ್ಲ ಟೈಮ್ ವೇಸ್ಟ್ ಆಗೈತಿ. ಮತ್ತು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋದ್ರೂ ಅಲ್ಲಿ ಒಂದು ದಿನದಾಗ ಕೆಲಸ ಆಗೋದಿಲ್ಲ. ಈಗ ನಾವು ಹಳ್ಳಿಗಳಿಂದ ಸಿಟಿಗೆ ಹೋಗಿ ಅಲ್ಲಿಂದ ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರು ಅಲ್ಲಿ ಒಂದು ದಿನ ರೆಸ್ಪಾನ್ಸ್ ನಮ್ಗೆ ಒಂದು ದಿನದಾಗ ಸಿಗೋದಿಲ್ಲ. ಆದ್ದರಿಂದ ನಮ್ಮ ಸ್ಥಳೀಯವಾಗಿ ಹತ್ತಿರದಲ್ಲಿ ವಿಶ್ವವಿದ್ಯಾಲಯ ಇದ್ದು ಅಂದ್ರೆ ವಿದ್ಯಾರ್ಥಿಗಳು ಎಲ್ಲರಿಗೂ ಅನುಕೂಲ ಆಗ್ತೈತಿ. ಇವಾಗ ಏನು ಒಂದು ಆದೇಶ ಹೊರಡಿಸೈತಿ ರಾಜ್ಯ ಸರ್ಕಾರ, ಅದನ್ನು ಹಿಂಪಡೆದುಕೊಂಡ್ರೆ ಹಲವಾರು ವಿದ್ಯಾರ್ಥಿಗಳಿಗೆ ಸಹಾಯ ಆಕೈತಿ ಮತ್ತು ಅನುಕೂಲ ಆಗ್ತೈತಿ. ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಪಡೀಲಾಕ ಒಂದು ಯೂಸ್ ಆಗ್ತೈತಿ. ಈ ಮೂಲಕ ನಾ ರಾಜ್ಯ ಸರ್ಕಾರದ ಕಳಕಳಿ ವಿನಂತಿ ಮಾಡ್ಕೋತೀನಿ, ಎಲ್ಲ ವಿಶ್ವವಿದ್ಯಾಲಯಗಳನ್ನ ಮುಂದುವರ್ಸಿದ್ರೆ ಅನುಕೂಲ ಆಗ್ತೈತಿ. ನನ್ನ ಹೆಸರು ಶ್ರೀಧರ್ ವಂದಾಲ್.